ಜೈ ಭಾರತ್, ವಂದೇ ಮಾತರಂ. ಈ ವೈರಸ್ಗಳು ಎಷ್ಟು ಅವಾಂತರ ಸೃಷ್ಟಿಸಿದೆ ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ವರ್ಷಗಳ ಹಿಂದೆ ಈ ಕೊರೋನಾ ಎಂಬ ವೈರಸ್ ತುಂಬಾ ಡ್ಯಾಮೇಜ್ ಮಾಡಿತ್ತು. ಈ ಆರೋಗ್ಯ ವಿಷಯದಲ್ಲಿರಲಿ ಅಥವಾ ಒಂದು ರಾಷ್ಟ್ರದ ಆರ್ಥಿಕತೆಯ ವಿಷಯದಲ್ಲಿರಲಿ, ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ತುಂಬಾ ಡ್ಯಾಮೇಜ್ ಮಾಡಿದೆ. ಅದನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟವಾಗಿತ್ತು. ಯಾಕೆಂದ್ರೆ ಅದು ಒಬ್ಬರಿಗಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ಇತ್ತು. ಹೀಗಾಗಿ ಅನಿವಾರ್ಯವಾಗಿ ಲಾಕ್ಡೌನ್ ಮಾಡಲಾಗಿತ್ತು. ನಾನು ಇದರ ಬಗ್ಗೆ ಯಾಕೆ ಹೇಳುತ್ತಿದ್ದೇನೆ ಅಂತ ನೀವು ಅನ್ಕೊಳ್ತಿರ್ಬೋದು. ಆದರೆ ಈಗ ಮತ್ತೊಂದು ವೈರಸ್ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದೆಯಾ ಅಂತ ಅನುಮಾನ ಮೂಡ್ತಿದೆ. ಅದು ಬೇರೆ ಯಾವುದೂ ಅಲ್ಲ, ನಿಫಾ ವೈರಸ್. ಇನ್ನು ಬೆಂಗಳೂರಿನಿಂದ ಕೇರಳಕ್ಕೆ ತೆರಳದಿರುವ ಈ ವ್ಯಕ್ತಿಗೆ ನಿಫಾ ವೈರಸ್ ಇತ್ತು. ಅವನು ಅಲ್ಲಿಯೇ ಸಾವನ್ನಪ್ಪಿದ್ದಾನೆ. ಇದು ಒಬ್ಬರಿಗಿಂದ ಒಬ್ಬರಿಗೆ ಹರಡುವ ಸಾಧ್ಯತೆಯೂ ಕೂಡ ಇದೆ. ಹೀಗಾಗಿ ಈ ಘಟನೆ ಒಂದು ಆಘಾತಕಾರಿ ಘಟನೆ ಅಂತಲೇ ಹೇಳ್ಬೋದು. ಅವನಿಗೆ ಅತಿಯಾದ ಜ್ವರವಿತ್ತು. ಈ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಅಲ್ಲಿನ ವೈದ್ಯರು ಮಾಡ್ತಾರೆ. ಆದರೆ ಅವನ ವರದಿಯಲ್ಲಿ ಈ ನಿಫಾ ವೈರಸ್ ಇರುವುದು ಕಂಡುಬರುತ್ತದೆ. ಇನ್ನು ಆ ವ್ಯಕ್ತಿಯ ಜೊತೆ ಯಾರೆಲ್ಲ ಇದ್ದರು ಹಾಗೂ ಎಲ್ಲಿ ಪ್ರಯಾಣಿಸುತ್ತಿದ್ದ ಹಾಗೂ ಅವನ ಜೊತೆ ಇನ್ನು ಎಲ್ಲಿ ಯಾವ ಕಡೆಯೆಲ್ಲ ಹೋಗಿದ್ದಾನೆ, ಇವುಗಳನ್ನು ಅಲ್ಲಿನ ಅಧಿಕಾರಿಗಳು ಕಲೆ ಹಾಕಿ ಸುಮಾರು 150 ಜನರನ್ನು ಪತ್ತೆ ಹಚ್ಚುತ್ತಾರೆ. ಅದರಲ್ಲಿ 5 ಜನರಿಗೆ ಈ ಜ್ವರ ಇದೆ. ಅದು ಯಾವ ರೀತಿಯ ಜ್ವರ ಅಂತ ಇನ್ನಷ್ಟೇ ರಿಪೋರ್ಟ್ ಬರಬೇಕಾಗಿದೆ. ಇನ್ನು ಈ ನಿಫಾ ವೈರಸ್ನ ಬಗ್ಗೆ ಹೇಳುವುದಾದರೆ, ಇದು ಮೊದಲ ಬಾರಿಗೆ 1998 ಹಾಗೂ 1999 ಈ ಆಸುಪಾಸಿನಲ್ಲಿ ಮಲೇಷ್ಯಾ ಹಾಗೂ ಸಿಂಗಪುರದಲ್ಲಿ ಕಂಡುಬಂತು. ಅಲ್ಲಿನ ಸಾಕು ಪ್ರಾಣಿಗಳಾದ ನಾಯಿ, ಬೆಕ್ಕು, ಹಂದಿ ಹೀಗೆ ಕೆಲವೊಂದು ಪ್ರಾಣಿಗಳಲ್ಲಿ ಈ ಲಕ್ಷಣ ಕಂಡುಬಂತು. ಈ ಸೋಂಕು ಮನುಷ್ಯರ ಮೇಲೂ ಕೂಡ ಪರಿಣಾಮ ಬೀಳುತ್ತದೆ. ಇನ್ನು ಭಾರತದಲ್ಲಿ 2018ರಲ್ಲಿ ಕೇರಳದಲ್ಲಿ 3 ಸೋಂಕಿನಿಂದ ಸಾವನ್ನಪ್ಪುತ್ತಾರೆ. ಇನ್ನು ಈ ವೈರಸ್ ಹೇಗೆ ಹರಡುತ್ತದೆ ಅಂತ ನೋಡುವುದಾದರೆ, ಈ ಬಾವಲಿಗಳು ತಿಂದ ಹಣ್ಣಿನಲ್ಲಿ, ಈ ಬಾವಲಿಗಳ ಮೂತ್ರದಲ್ಲಿ ಹಾಗೂ ಮಲದಲ್ಲಿ ಇವುಗಳಲ್ಲಿ ಈ ವೈರಸ್ ಇರುತ್ತದೆ. ಇದು ದ್ರವದ ರೂಪದಲ್ಲಿ ಹರಡುತ್ತದೆ. ಅಂದರೆ ಈ ಲಿಕ್ವಿಡ್ ರೂಪದಲ್ಲಿ ಈ ವೈರಸ್ ಸ್ಪ್ರೆಡ್ ಆಗುತ್ತದೆ. ಹೀಗಾಗಿ ಕೆಲವು ಹಣ್ಣುಗಳನ್ನು ತಿನ್ನುವಾಗ ತುಂಬಾ ಎಚ್ಚರವಾಗಿರಬೇಕಾಗ್ತದೆ. ಇನ್ನು ಬಾವಲಿಯ ಲಾಲಾರಸದಲ್ಲಿ ಹಾಗೂ ಜನನ ದ್ರವದಲ್ಲಿ ಕೂಡ ಈ ವೈರಸ್ ಕಂಡು ಬರುತ್ತದೆ. ಇದರ ಲಕ್ಷಣ ಏನು ಅಂತ ನೋಡ್ಲಿಕ್ಕೆ ಹೋದ್ರೆ, ಜ್ವರ ಬರ್ತದೆ, ಸುಸ್ತಾಗುತ್ತದೆ, ಮೈಕೈನೆಲ್ಲ ನೋವು ಉಂಟಾಗ್ತದೆ ಹಾಗೂ ಮಾನಸಿಕ ಗೊಂದಲ ಉಂಟಾಗ್ತದೆ. ಇದರಿಂದ ಕೋಮಕ್ಕೂ ಕೂಡ ಹೋಗ್ಬೋದು. ಅಷ್ಟು ಮಾತ್ರವಲ್ಲ, ಪ್ರಾಣ ಕೂಡ ಹೋಗ್ಬೋದು. ಆದರೆ ಇದುವರೆಗೆ ಇದಕ್ಕೆ ಚಿಕಿತ್ಸೆ ಇಲ್ಲ. ಆರೈಕೆದಿಂದಲೇ ಹಾಗೂ ಇತರ ಮೆಡಿಸಿನ್ಗಳ ಮೂಲಕ ಚಿಕಿತ್ಸೆ ಕೊಡಿಸಲಾಗುತ್ತದೆ. ಈ ಕೆಲವು ಕಾಯಿಲೆಗಳಿಗೆ ಅದರದೇ ಆದ ಮೆಡಿಸಿನ್ಗಳಿರುತ್ತವೆ. ಆದರೆ ಇದಕ್ಕೆ ಅದರದೇ ಆದ ಮೆಡಿಸಿನ್ ಇಲ್ಲ. ನೀವು ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಹಾಗೂ ಜಾಗೃತೆಯಿಂದ ಇರಿ ಅಂತ ಹೇಳುತ್ತಿದ್ದೇನೆ.